ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಅಂದರೆ ಸೋಮವಾರ 2ನೇ ತಾರೀಕು ನಾನು ಕೊರಿಯರ್ ಹಾಕಿರೋದೆಲ್ಲರಿಗೂ ಸ್ಲಿಪ್ಪು ವಾಟ್ಸಪ್ ಮಾಡಿದ್ದೀನಿ. ಆ ಸ್ಲಿಪ್ಪಲ್ಲಿರೋ ನಂಬರಿಗೆ ನೀವು ಫೋನ್ ಮಾಡಿ ವಿಚಾರಿಸ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ದಾಸವಾಳ ಗಿಡನ ಅದು ನೆಟ್ಟು ತೆಗಿಬೇಡಿ, ಹಾಗೇನೆ ರಿಪಾರ್ಟ್ ಮಾಡಿ. ಅಂದರೆ ತುಂಬ ದೊಡ್ಡ ಪಾಟಲ್ಲಿ ರಿಪಾರ್ಟ್ ಮಾಡಬೇಡಿ, ಸ್ವಲ್ಪ ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡಿ. ಯಾಕೆ ಅಂದರೆ ಅದು ದೊಡ್ಡ ಪಾಟಲ್ಲಿ ನೀವು ರಿಪಾರ್ಟ್ ಮಾಡ್ತು ಅಂದರೆ ಬರೀ ಬೇರು ಬೆಳ್ಕೊಳ್ತಾ ಹೋಗುತ್ತೆ, ಗಿಡ ಹೆಲ್ದಿಯಾಗಿ ಬರೋದಿಲ್ಲ. ಹಂಗಾಗಿ ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡಿಕೊಂಡು ದೊಡ್ಡ ಗಿಡ ಆದಮೇಲೆ ನೀವು ಆ ನೆಟ್ ಪ್ಯಾಕ್ ತೆಗೆದುಬಿಟ್ಟು ದೊಡ್ಡ ಪಾಟ್ಗೆ ನೀವು ರಿಪಾರ್ಟ್ ಮಾಡ್ಕೋಬೋದು. ಇನ್ನು ಸೇವಂತಿಗೆ ಗಿಡ, ಕನಕಾಂಬರ ಗಿಡ ಇದೆಲ್ಲನೂ ನೀವು ಸ್ವಲ್ಪ ಮಣ್ಣೆಲ್ಲನೂ ಸಡಿಲ ಮಾಡಿಬಿಟ್ಟು ಸಸಿಗಳನ್ನ ಹಾಗೆ ಇಡಿ. ಯಾಕೆ ಅಂದರೆ ನೀವು ಪೂರ ಮಣ್ಣು ತೆಗೆದುಬಿಟ್ಟು ಸಸಿನ ಇಡಕ್ಕೆ ಹೋಗಬೇಡಿ. ಅದರಲ್ಲಿ ಸಣ್ಣ ಸಣ್ಣ ಸಸಿಗಳೂ ಸಹ ಬರ್ತಿದ್ದಾವೆ. ಮತ್ತು ಆ ಸಣ್ಣ ಸಸಿ ತೆಗೆದುಬಿಟ್ಟು ನೀವು ಮತ್ತೆ ಇನ್ನೊಂದು ಪಾಟಿಗೆ ಹಾಕೋಣ ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಗಿಡ ಬದುಕೋದಿಲ್ಲ, ಸತ್ತೋಗುತ್ತೆ. ನಾನು ಮುಂಚೆನೇ ಹೇಳಿದ್ದೀನಿ. ಆಮೇಲೆ ಮೆಸೇಜ್ ಹಾಕ್ತೀರಾ, ಅಕ್ಕ ಗಿಡ ಒಣಗ್ತಾ ಇದೆ ಏನು ಮಾಡೋದು ಅಂತ. ಗಿಡನ ಬದುಕಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಇವು ಬುಕ್ ಆಗಿರೋ ಗಿಡಗಳನ್ನೆಲ್ಲ ನಾನು ಈ ಥರ ಅವ್ರದ್ದು ಫೋನ್ ನಂಬರ್ ಎಲ್ಲ ಬರೆದು ಅಲ್ಲಿ ಚೀಟಿ ಇಟ್ಬಿಟ್ಟು ನಾನು ಗಿಡಗಳನ್ನ ಡಿವೈಡ್ ಮಾಡಿ ಇಟ್ಟಿರ್ತೀನಿ. ಅದರಲ್ಲಿ ಒಂದು ಹೂ ಬಿಟ್ಟಿದೆ ನೋಡಿ, ಇದು ಆರೆಂಜು ಡಬಲ್ ಪೇಟಲ್ಲು ದಾಸವಾಳ. ಇನ್ನು ಇವು ಗುಲಾಬಿ ಗಿಡಗಳು ಅಷ್ಟೇ, ಅಂದರೆ ಸಪ್ರೇಟು ಎತ್ತಿಟ್ಟಿರ್ತೀನಿ. ನಾನು ಕೊರಿಯರ್ ಹಾಕೋ ದಿನ ಆ ಗಿಡಗಳೆಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಹಾಕ್ತೀನಿ. ಇನ್ನು ಇದೊಂದು ಯೆಲ್ಲೋ ಕಲರು ದಾಸವಾಳ, ಒಂದು ಹೂ ಬಿಟ್ಟಿತ್ತು. ಬೆಳಗ್ಗೆ ಇವತ್ತೆಲ್ಲನೂ ಹಾರ್ವೆಸ್ಟ್ ಮಾಡಿದ್ದೀನಿ. ಯಾಕೆಂದರೆ ಗಿಡದಲ್ಲಿ ಹಂಗೆ ಬಿಟ್ಟು ನಾವು ಪ್ಯಾಕ್ ಮಾಡಿ ಕಳಿಸಿದ್ರು ನಿಮಗೆ ತಲುಪೋ ಅಷ್ಟರೊಳಗೆ ಅದು ಒಣಗೆ ಹೋಗಿರುತ್ತೆ. ಹಂಗಾಗಿ ಬೇಡ ಅಂದ್ಬಿಟ್ಟು ನಾನೇ ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡೆ. ಇದು ಅಷ್ಟೇ ನೋಡಿ, ಈ ಕಲರಲ್ಲಿ ಅಂದರೆ ಯಾರ್ಯಾರಿಗೆ ಗಿಡಗಳು ಬುಕ್ ಮಾಡ್ಕೊಂಡಿರ್ತಾರೆ ಅವರು ಸಪ್ರೇಟಾಗೆಲ್ಲ ಎತ್ತಿಟ್ಟಿದ್ನಲ್ಲ, ಹಾಗಾಗಿ ಅದರಲ್ಲೆಲ್ಲ ಹೂಗಳು ಬಿಟ್ಟಿದ್ದು ಅವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು. ನೋಡಿ ಇದು ಅಷ್ಟೇ, ಗುಲಾಬಿ ಗಿಡ ಒಬ್ಬರು ಬುಕ್ ಮಾಡ್ಕೊಂಡಿದ್ರು, ದಾಸವಾಳ ಗುಲಾಬಿ ಎಲ್ಲನೂ ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅಂಥದ್ದು ನೋಡಿ, ಇಷ್ಟೊಂದು ದಾಸವಾಳ ಎಲ್ಲ ಬಿಟ್ಟಿದೆ. ಇವತ್ತು ಸ್ವಲ್ಪ ಅದು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತೇನು ಗಾರ್ಡನ್ನಲ್ಲಿ ಏನೂ ಕೆಲಸ ಮಾಡಿಲ್ಲ, ಯಾಕೆಂದರೆ ಇವತ್ತು ಸ್ವಲ್ಪ ಈ ಕೊರಿಯರ್ ಮಾಡೋದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಕೊರಿಯರು ಜಾಸ್ತಿ ಇದ್ದು, ಹಾಗಾಗಿ ಅದೆಲ್ಲನೂ ಕಳ್ಸೋಣ ಅಂತ ಅಂದ್ಬಿಟ್ಟು ಇವತ್ತೇನು ಗಾರ್ಡನಲ್ಲಿ ಏನು ಹೆಚ್ಚು ಕೆಲಸ ಮಾಡಿಲ್ಲ. ಇನ್ನೂ ಸ್ವಲ್ಪ ಇದೆ, ಅಂದರೆ ನಾಳೆ ಮಂಗಳವಾರನೂ ಸಹ ಸ್ವಲ್ಪ ಹಾಕಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಬಿಲ್ಲಲ್ಲಿರೋ ನಂಬರ್ಗೆ ನೀವು ಫೋನ್ ಮಾಡಿ ನೀವು ನಿಮ್ಮ ಕೊರಿಯರ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು. ಪೂರ್ತಿ ವಿಡಿಯೋ ನೋಡಿ, ನಾನು ಏನು ಹೇಳಿರ್ತೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಮತ್ತು ಆಮೇಲೆ ಹೇಳ್ತೀರಾ, ಅಕ್ಕ ಗಿಡದ ಬಗ್ಗೆ ಏನಾದರೂ ಟಿಪ್ಸ್ ಹೇಳಿ ಅಂತಿರ್ತೀರಾ, ಸಾಯೋ ಗಿಡ ಬದುಕೋದು ಟಿಪ್ಸ್ ಹೇಳಿ ಅಂತಿರ್ತೀರಾ. ನಾನು ವಿಡಿಯೋದಲ್ಲೇ ಮಧ್ಯದಲ್ಲಿ ಹೇಳಿರ್ತೀನಿ, ಆದರೆ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳೋದು, ಪೂರ್ತಿ ವಿಡಿಯೋ ನೋಡಿ. ನೀವು ಇವಾಗ ದಾಸವಾಳ ಗಿಡನ ರಿಪಾರ್ಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಆ ನೆಟ್ ಪ್ಯಾಕ್ ತೆಗಿಬೇಡಿ, ಹಂಗೇನೆ ರಿಪಾರ್ಟ್ ಮಾಡಿ. ನಾನು ಮತ್ತೆ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ತೆಗಿಬೇಡಿ. ಒಂದು 3 ಸತಿ ಹೇಳಿದ್ದೀನಿ ನಾನು ಇದೇ ವಿಡಿಯೋದಲ್ಲಿ. ಇನ್ನು ಸೇವಂತಿಗೆ ಗಿಡ, ಕನಕಾಂಬರ ಗಿಡ ಇವೆಲ್ಲನೂ ಅಷ್ಟೇ ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡಿ, ತುಂಬ ದೊಡ್ಡ ಪಾಟಲ್ಲೆಲ್ಲ ಮಾಡಬೇಡಿ. ನನಗೆ ಒಬ್ಬರು ಕಳಿಸಿದ್ರು, ಅವ್ರ ಹೆಸರು ಹೇಳೋದು ಬೇಡ, ಅವ್ರು ಬೇಜಾರು ಮಾಡ್ಕೋತಾರೆ ಏನೋ ಗೊತ್ತಿಲ್ಲ. ಅವರು ತುಂಬ ದೊಡ್ಡ ಪಾಟಲ್ಲಿ ರಿಪಾರ್ಟ್ ಮಾಡಿದ್ದಾರೆ. ಆ ಚಿಕ್ಕ ಸಸಿ ತಗೊಂಡೋಗಿ ದೊಡ್ಡ ಪಾಟಲ್ಲಿ ರಿಪಾರ್ಟ್ ಮಾಡಿದ್ದಾರೆ. ಆ ಥರ ಎಲ್ಲ ಮಾಡಬೇಡಿ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ದೊಡ್ಡ ಪಾಟಲ್ಲಿ ಯಾವುದೇ ಕಾರಣಕ್ಕೂ ಚಿಕ್ಕ ಸಸಿ ಮಾಡಬೇಡಿ ಅಂತ. ಮತ್ತೆ ನೀವು ಅದೇ ತಪ್ಪೇ ಮಾಡ್ತಿರ್ತೀರ. ಇನ್ನು ನನಗೆ ವ್ಯೂವರ್ಸ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಜೋಳ ಅದು ಇವತ್ತು ಬೇಯಿಸೋಕ್ಕೆ ಸಮಯ ಕೂಡಿದೆ, ಹಾಗಾಗಿ ಅದು ಬೇಯಿಸಿದೆ. ತಿನ್ನೋಕ್ಕೂ ಟೈಮ್ ಇಲ್ಲ ಇವತ್ತು, ಹಾಗಾಗಿ ಬೇಯಿಸಿರೋದು ಹಂಗೆ ಇದೆ. ಇನ್ನು ಬೆಳಗ್ಗೆ ತಿಂಡಿಗೆ ನೋಡಿ ಸ್ವಲ್ಪ ನಾನು ದೋಸೆ ಮಾಡಿದ್ದೀನಿ, ಹಾಗಾಗಿ ಇವತ್ತು ಸ್ವಲ್ಪ ದೋಸೆ, ಆಲೂಗೆಡ್ಡೆ ಪಲ್ಯ. ಇನ್ನು ಜಾನಿಗಂತೂ ಚಿಕನ್ ಸಾಂಬಾರು, ಅಂದರೆ ಚಿಕನ್ ಸಾಂಬಾರು ಅಂದರೆ ಮಸಾಲೆ ಎಲ್ಲ ಹಾಕಿ ಏನು ಮಾಡಲ್ಲ ನಾನು, ಮಾಮೂಲಿ ಸೂಪ್ ಥರ ಮಾಡಿ ಅವನಿಗೆ ಹಾಕ್ತೀನಿ. ಇನ್ನು ನೋಡಿ ಗಿಡಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ ಸೇವಂತಿಗೆ ಗಿಡ ನೋಡಿ ಈ ಥರ ಸಸಿ ಎಲ್ಲ ಬಂದಿರುತ್ತೆ. ಇದನ್ನು ನೀವು ದೊಡ್ಡ ಪಾಟಿಗೆ ಯಾವುದೇ ಕಾರಣಕ್ಕೂ ರಿಪಾರ್ಟ್ ಮಾಡಿಬಿಡಿ, ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡಿ ಗಿಡಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಎಲ್ಲ ಪ್ರತಿಯೊಬ್ಬರು ಕಳಿಸಿರೋ ಸಸಿಗಳಲ್ಲೂ ಇದೇ ಥರ ಬಂದಿದ್ದಾವೆ ಎಲ್ಲ. ನೋಡಿ ದಾಸವಾಳನ ನೋಡಿ ಈ ಥರ ಕಳಿಸಿರ್ತೀನಲ್ಲ ನಾನು, ಅದನ್ನು ಸ್ವಲ್ಪ ಮಣ್ಣು ಸಡಿಲ ಮಾಡಿಬಿಟ್ಟು ಆ ನೆಟ್ ಪ್ಯಾಕ್ ಸಮೇತನೇ ನೀವು ಒಂದು ಚಿಕ್ಕ ಪಾಟಲ್ಲಿ ರಿಪಾರ್ಟ್ ಮಾಡಿ. ಈ ಪೈಂಟ್ ಬಕೆಟೋ ಯಾವುದಾದ್ರೂ ಇರುತ್ತೆ, ಇಲ್ಲ ನಿಮ್ಮ ಹತ್ರ 10 ಇಂಚಿಂದು ಅದು ಪಾಟ್ ಇತ್ತು ಅಂದರೆ ಅದರಲ್ಲೇ ಸಾಕು, 10 ಇಂಚಿನ ಪಾಟಲ್ಲೇ ರಿಪಾರ್ಟ್ ಮಾಡಿ. ಇನ್ನೂ ಚಿಕ್ಕ ಪಾಟ್ ಇದ್ರೂ ಒಳ್ಳೆಯದೇ, ಚಿಕ್ಕ ಪಾಟಲ್ಲೇ ನೀವು ರಿಪಾರ್ಟ್ ಮಾಡಿದ್ರೇ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಏಕೆಂದರೆ ನಾನು ಅದೇ ಥರ ಮಾಡಿನೇ ದಾಸವಾಳ ಗಿಡಗಳೆಲ್ಲನೂ ಬದುಕಿಸ್ಕೊಂಡಿರೋದು, ಹಂಗಾಗಿ ನಾನು ನಿಮಗೂ ಸಹ ಹೇಳ್ತಾ ಇದ್ದೀನಿ. ನೋಡಿ ಈ ಪ್ರತಿಯೊಂದು ಸೇವಂತಿಗೆ ಗಿಡದಲ್ಲೂ ಅಷ್ಟೇ ಎಲ್ಲದರಲ್ಲೂ ಸಸಿಗಳು ಬಂದಿದ್ದಾವೆ.
ಇನ್ನು ಪ್ಯಾಕಿಂಗ್ ಎಲ್ಲ ಮಾಡಿ ಮನೆಗೆ ತಗೊಬಂದಿದ್ದಾಯಿತು ಗಿಡಗಳನ್ನ. ಇನ್ನು ಮನೆಯಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀವಿ ನೋಡಿ. ಗಿಡನ ರೀಪಾಟ್ ಮಾಡಾದ್ಮೇಲೆ ಅದು ಬಾಡುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಆ ಬಾಡಾದ್ಮೇಲೆ ಅದು ಒಣಗಿರೋ ಎಲೆ ಎಲ್ಲನೂ ಕಟ್ ಮಾಡಿ ತೆಗೆದುಬಿಡಿ, ಚಿಗುರುತ್ತೆ. ಮತ್ತೆ ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಯಾರೂ ನೋಡೋದಿಲ್ಲ, ಸುಮ್ಮನೆ ಅಕ್ಕ ಗಿಡ ಬಾಡಿದೆ ಏನು ಮಾಡೋದು ಬರೀ ಇದೇ ಕೇಳ್ತೀರಾ. ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. 1-2 ಗಿಡ ಆದರೆ ನಾವು ರಟ್ಟಲ್ಲೇ ನಾವು ಪ್ಯಾಕ್ ಮಾಡಿ ಕಳಿಸ್ಬೋದಿತ್ತು. ಕೆಲವರು 10-15 ಗಿಡ ಬುಕ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ರಟ್ಟಲ್ಲಿ ಹಾಕಿ ಕಳ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಪಾಟಲ್ಲೇ ಹಾಕಿ ಕಳಿಸ್ತಿದ್ದೀವಿ. ಅದರಲ್ಲೂ ಈ ಸರಿ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಬಂದಾಗ ನೀವೇ ಹೇಳ್ತೀರಾ ನೋಡಿ. ಇಲ್ಲಿ ಆ ಪಾಟ್ ಮೇಲಕ್ಕೆ ಒಂದು ಮುಚ್ಚಳ ಹಾಕಿ ಅದಕ್ಕೊಂದು ದಾರ ಹಾಕಿ ಕಟ್ಟಿ ತುಂಬಾ ಕಷ್ಟ ಆಗುತ್ತೆ. ಕೆಲವರು ಹೇಳ್ತೀರಾ ಅಷ್ಟ ಇಷ್ಟ ಅಂತಲೂ ಹೇಳ್ತೀರಾ. ಇಷ್ಟು ಕೆಲಸ ಮಾಡೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಒಂದ್ಸತಿ ಅಯ್ಯೋ ಈ ಕೆಲಸನೇ ಬೇಡಪ್ಪ, ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಬೇಕಾ ಅಂತಲೂ ಬೇಜಾರಾಗ್ಬಿಡುತ್ತೆ. ಸಿಗೋದು ₹1 ₹2ಗೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಯಾಕೆ ಅಂತಲೂ ಅನ್ನಿಸೋಷ್ಟು ಬೇಜಾರಾಗ್ಬಿಡುತ್ತೆ. ಒಂದು ಗಿಡನ ಬೆಳೆಸೋದ್ರ ಹಿಂದೆ ಅದು ಎಷ್ಟು ಶ್ರಮ ಇರುತ್ತೆ ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದವ್ರು ಏನು ಮಾಡ್ತಾರೆ ಅಂದರೆ ಅಷ್ಟೋ ಇಷ್ಟ ಅಂತಲೂ ಹೇಳ್ತಾರೆ. ಗೊತ್ತಿರೋರು ನಿಜಕ್ಕೂ ಆ ಥರ ಹೇಳೋದೇ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರೂ ಒಂದು ಲೈಕ್ ಇರೋದಿಲ್ಲ, ಒಂದು ಸಬ್ಸ್ಕ್ರೈಬರ್ ಇರೋದಿಲ್ಲ. ಹಂಗಾಗಿ ತುಂಬಾ ಬೇಜಾರಾಗುತ್ತೆ ಕೆಲವೊಂದೊಂದು ಸತಿ. ಇನ್ನು ದಾಸವಾಳದಲ್ಲಿ ಇಷ್ಟು ಕಲ್ಲರೆಲ್ಲ ಉಳಿದಿದೆ, ಅಂದರೆ ಒಂದೊಂದೇ ಗಿಡ ಇದೆ, ಎಲ್ಲ ಖಾಲಿ ಆಯಿತು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಇದು ಖಾಲಿ ಆದಾಗ ಅಕ್ಕ ನಮ್ಗೆ ಆ ಕಲರ್ ಬೇಕಾಗಿತ್ತು ಅಂತ ಕೇಳ್ತೀರಾ. ಹಾಗಾಗಿ ನಾನು ಹೇಳೋದು ಬೇಗ ಬುಕ್ ಮಾಡ್ಕೊಳ್ಳಿ ಬೇಕಿತ್ತು ಅನ್ನೋರು. ಇನ್ನು ಕನಕಾಂಬರದಲ್ಲೂ ಅಷ್ಟೇ, ಮತ್ತು ದಾಸವಾಳ ಮತ್ತು ಇದು ಸೇವಂತಿಗೆ ಇಷ್ಟೆಲ್ಲ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದರಲ್ಲೂ ಅಷ್ಟೇ ಒಂದೊಂದೇ ಗಿಡ ಇರೋದು, ಎಲ್ಲದರಲ್ಲೂ ಅಷ್ಟೇ ಒಂದೊಂದೇ ಗಿಡ ಇರೋದು. ಇನ್ನು ಪರ್ಪಲಲ್ಲಿ ಡಬಲ್ ಪೇಟಲ್ ಬೇಕಿತ್ತು ಅಂದರು, ಅದು ಎಲ್ಲ ಖಾಲಿಯಾಗಿದೆ. ಒಂದೊಂದು ಕಲರ್ನು ಹುಡುಕಿ ತೊಗೊಂಬರೋದು ಎಷ್ಟು ಕಷ್ಟ ಅಂತ ತರೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಇನ್ನು ಗುಲಾಬಿನಲ್ಲೂ ಅಷ್ಟೇ, ಇದರಲ್ಲಿ ಒಂದು ಗಿಡ ಇದೆ, ಆರೆಂಜಲ್ಲೂ ಒಂದಿದೆ ಅಷ್ಟೇ. ಎಲ್ಲದರಲ್ಲೂ ಒಂದೊಂದೇ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈಗ ನಾನು ವಿಡಿಯೋದಲ್ಲಿ ತೋರಿಸಿರೋ ಅಷ್ಟು ಕಲರ್ಗಳಿದ್ದಾವೆ, ಅಂದರೆ ಒಂದೊಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಸೇವಂತಿಗೆನೂ ಅಷ್ಟೇ 3 ಕಲರ್ ಇರೋದು, ಹಳದಿ ಮತ್ತು ವೈಟು ಪಿಂಕು ಇಷ್ಟೇ ಇರೋದು. ಅಂದರೆ ಸದ್ಯಕ್ಕೆ ಬೇರೆ ಯಾವುದೇ ಕಲರು ಇಲ್ಲ, ಅದು 3 ಕಲರ್ ಮಾತ್ರ ಇದೆ. ಇನ್ನು ಕನಕಾಂಬರದಲ್ಲೂ ಅಷ್ಟೇ, ಇದರಲ್ಲೂ ಒಂದು 5 ಗಿಡ ಏನೋ ಇದೆ ಅಷ್ಟೇ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಫೋನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರಿಸೀವ್ ಮಾಡೋದಿಲ್ಲ, ಬರೀ ವಾಟ್ಸಪ್ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.